ನಮಸ್ಕಾರ ಸ್ನೇಹಿತರೆ, RCB ಬೆಂಕಿ ಪ್ಲೇಯಿಂಗ್ 11 ಹೇಗಿದೆ ನೋಡಿ. ಟಾಪ್ 6 ಮಾತ್ರ ಅಲ್ಟಿಮೇಟ್ ಗುರು. ಇನ್ನು WPL ಆಕ್ಷನ್ ನಿನ್ನೆ ಮುಕ್ತಾಯದ ಬಳಿಕ ನಮ್ಮ RCBಯ ಬೆಂಕಿ ಪ್ಲೇಯಿಂಗ್ 11 ಅಂದ್ರೆ ಬಲಿಷ್ಠವಾದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವುದು ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು RCB ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಲೈಕ್ಲಿ ಈ ತರ ಇದೆ. ನಮ್ಮ ಇನ್ನಿಂಗ್ಸ್ ಕ್ಯಾಪ್ಟನ್ ಆಗಿ ಸ್ಮೃತಿ ಮಂದನ ಇದ್ರೆ, ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸರು ಇಲ್ಲಿ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ್ತಿ ಜಾರ್ಜಿಯಾ ವಾಲ್. ನಂಬರ್ 3 ಎಲಿಸಾ ಪೆರ್ರಿ ಬಂದ್ರೆ, ನಂಬರ್ 4 ಅಲ್ಲಿ ಇಲ್ಲಿ ಡಯಾನಾ ಹೇಮ್ಲತಾ ಅವರು ಬರ್ತಾ ಇದ್ರೆ, ನಂಬರ್ 5 ಅಲ್ಲಿ ರಿಚಾ ಘೋಷ್ ಇದ್ರೆ, ನಂಬರ್ 6 ಗ್ರೇಸ್ ಹ್ಯಾರಿಸ್, ನಂಬರ್ 7 ಇಲ್ಲಿ ನದಿನ್ ಡಿಕ್ಲಾರ್ಕ್ ಇದ್ರೆ, ನಂಬರ್ 8 ಅಲ್ಲಿ ಪೂಜಾ ವಸ್ತ್ರಾಕರ್, ನಂಬರ್ 9 ರಾಧಾ ಯಾದವ್, ನಂಬರ್ 10 ಶ್ರೇಯಾಂಕಾ ಪಾಟೀಲ್. ಕೊನೆಯದಾಗಿ ಬಾಲಿಂಗ್ ವಿಭಾಗದಲ್ಲಿ ಅರುಣ್ ರೆಡ್ಡಿ ಇದ್ದಾರೆ. ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಟಾಪ್ 6 ಮಾತ್ರ RCB ತಂಡದ್ದು ಬೆಂಕಿಯಾಗಿದೆ. ಇಲ್ಲಿ ನದಿನ್ ಡಿಕ್ಲಾರ್ಕ್ ಅಥವಾ ಲೌರನ್ ಬೆಲ್ ಅವರು ಆಡುವ ಸಾಧ್ಯತೆ ಇದೆ. ಬಟ್ ಎರಡರಲ್ಲಿ ಒಬ್ಬರಂತರೂ ಈ ಒಂದು ಪ್ಲೇಯಿಂಗ್ 11 ನಲ್ಲಿ ಫಿಕ್ಸ್ ಅಂತಾನೆ ಹೇಳ್ಬೋದು. ಬಟ್ ಅದು ಬಿಟ್ಟರೆ ನಮ್ಮ ಟಾಪ್ 6 ಅಲ್ಲಿ ಸ್ಮೃತಿ ಮಂದನ, ಜಾರ್ಜಿಯಾ ವಾಲ್, ಎಲಿಸಾ ಪೆರ್ರಿ, ಡಯಾನಾ ಹೇಮಲತಾ, ರಿಚಾ ಘೋಷ್, ಗ್ರೇಸ್ ಹ್ಯಾರಿಸ್ ಅಂತ ದಿಗ್ಗಜ ಆಟಗಾರರು ನಮ್ಮ ಸ್ಟಾರ್ಟಿಂಗ್ ಟಾಪ್ 6 ಅಲ್ಲಿ ಕಾಣಿಸಿಕೊಂಡ್ರೆ, RCB ಈಗ ಈ ಒಂದು ಚಾಂಪಿಯನ್ ಆಗೋದರಲ್ಲಿ ಡೌಟೇ ಇಲ್ಲ. ಬಟ್ ಈ ಒಂದು ಚಾಂಪಿಯನ್ ಟೀಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪದೆ ಈ ಕೂಡಲೇ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ಲೇಯಿಂಗ್ 11 RCB ಯಾವ್ದು ಇರಬೇಕಂತ ಅದನ್ನು ಕೂಡ ಪ್ಲೇಯಿಂಗ್ 11 ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.